ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಬಿಜೆಪಿ ವಿರುದ್ಧ 40% ಕಮಿಷನ್ ಜಾಹೀರಾತು ಆರೋಪ. ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ಗೆ ಡಿಕೆಶಿ ಹಾಜರು. ಸಿಎಂ ಡಿಸಿಎಂ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ರೆಡ್ ಕಾರ್ಡ್ ಪ್ರದರ್ಶನ 2023 ಮೇ 5ರಂದು ಕಾಂಗ್ರೆಸ್ ಜಾಹೀರಾತನ್ನ ನೀಡಿತ್ತು. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ನೀಡಿದ್ದ ಜಾಹೀರಾತು ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪವನ್ನ ಆಗ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಮಾಡಿತ್ತು. ಕಾಂಗ್ರೆಸ್ ಇದನ್ನೇ ಬಹುದೊಡ್ಡ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿತ್ತು. ಇದರ ಪರಿಣಾಮ ಚುನಾವಣೆಯ ಮೇಲೂ ಕೂಡ ಬಿದ್ದಿತ್ತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಾನನಷ್ಟ ಮೊಕದ್ದಮೆ ಹೂಡಿತ್ತು. ಇದೇ ವಿಚಾರವಾಗಿ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿಯ ಕೇಶವ್ ಪ್ರಸಾದ್ ಮೊಕದ್ದಮೆಯನ್ನ ದಾಖಲಿಸಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತ್ತು. ಸಿಎಂ ಡಿಸಿಎಂ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. 2023 ಮೇ 5ರಂದು ಕಾಂಗ್ರೆಸ್ ನೀಡಿದ್ದಂತ ಜಾಹೀರಾತು ಇಡೀ ರಾಜ್ಯದಲ್ಲಿ ಬಹಳ ಜೋರಾಗಿ ಸದ್ದು ಮಾಡಿದಂತ ವಿಚಾರ ಇದು. 40% ಕಮಿಷನ್ ವಿಚಾರವನ್ನೇ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಆಡಳಿತಾರೂಢ ಸರ್ಕಾರದ ಮೇಲೆ ಪ್ರಯೋಗಿಸಿತ್ತು. ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿತ್ತು. ಚುನಾವಣೆ ಕಣ್ಮುಂದೆ ಇತ್ತು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಬಿಜೆಪಿಯ ಮೇಲೆ ಪ್ರಯೋಗಿಸಿದಂತಹ ಬಹು ದೊಡ್ಡ ಅಸ್ತ್ರ ಇದು 40% ಕಮಿಷನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೂಡಿದ್ದ ಮಾನನಷ್ಟ ಮೊಕದ್ದಮೆ ಸಮನ್ಸ್ ಜಾರಿ ಮಾಡಿತ್ತು. ಸಿಎಂ ಡಿಸಿಎಂ ಹಾಜರಾಗಬೇಕು ವಿಚಾರಣೆಗೆ ಅಂತ. ಸೊ ಈಗ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಹಾಜರಾಗಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಕಿರಣ್, ಮತ್ತೆ ಸಂಪರ್ಕ ಮಾಡ್ತೀವಿ. ಬಿಜೆಪಿ ವಿರುದ್ಧ 40% ಕಮಿಷನ್ ಜಾಹೀರಾತು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತ್ತು. ಸಿಎಂ ಡಿಸಿಎಂ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಬ್ರು ಕೂಡ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿಜೆಪಿ ವಿರುದ್ಧ 2023 ಮೇ 5ರಂದು ಕಾಂಗ್ರೆಸ್ 40% ಕಮಿಷನ್ ಜಾಹೀರಾತನ್ನ ನೀಡಿತ್ತು. ಇದರಿಂದ ಕೆಂಡಾಮಂಡಲವಾಗಿದ್ದ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿತು. ಇದೇ ಪ್ರಕರಣದ ವಿಚಾರಣೆಗಾಗಿ ಸಿಎಂ ಡಿಸಿಎಂ ಹಾಜರಾಗುವಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತು. ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಳೆದ ವರ್ಷ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಅತಿ ದೊಡ್ಡ ಸದ್ದು ಮಾಡಿದಂತಹ ವಿಚಾರ ಅಂದ್ರೆ 40% ಕಮಿಷನ್. ಇದನ್ನೇ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಪ್ರಯೋಗ ಮಾಡಿತ್ತು. ಅದರ ಪರಿಣಾಮ ಚುನಾವಣೆ ಮೇಲೂ ಕೂಡ ಸಾಕಷ್ಟಾಗಿತ್ತು. ಹಾಗಾಗಿ ಬಿಜೆಪಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿತ್ತು ಕಾಂಗ್ರೆಸ್ನ ಮೇಲೆ. ಅದೇ ಪ್ರಕರಣದ ವಿಚಾರಣೆ ಏನೆಲ್ಲ ಆಗ್ತಾ ಇದೆ? ಖಂಡಿತ ಶ್ವೇತಾ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪ ಮಾಡಿ ಸಾಕಷ್ಟು ಕ್ಯಾಂಪೇನ್ಗಳು ನಡೆದಿದ್ದು, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಮುಖ ಪತ್ರಿಕೆಗಳಲ್ಲೂ ಸಹ ಜಾಹೀರಾತು ನೀಡಲಾಗಿತ್ತು. ಅಲ್ಲದೆ ಈಗ ಕೇಶವ್ ಪ್ರಸಾದ್ MLC ಏನಿದ್ದಾರೆ ಅವರು ಒಂದು PCR ಅನ್ನ ದಾಖಲಿಸ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪ ಮಾಡಿದ್ದಾರೆ. ಮತ್ತೆ ಹೈಕಮಾಂಡ್ಗೆ ಸಿಎಂ ಆಗಬೇಕು ಅಂದ್ರೆ 2500 ಕೋಟಿ ಕೊಡಬೇಕು, ಮಿನಿಸ್ಟರ್ ಆಗಬೇಕು ಅಂದ್ರೆ 500 ಕೋಟಿ ಕೊಡಬೇಕು, 40% ಕಮಿಷನ್ ಎಲ್ಲದರಲ್ಲೂ ಸಹ 40 ಕಮಿಷನ್
ಪಡಿತಾ ಇದ್ದಾರೆ ಬಿಜೆಪಿ ಸರ್ಕಾರ ಅಂತ ಹೇಳಿ 2023ರಲ್ಲಿ ಕಾಂಗ್ರೆಸ್ ದೊಡ್ಡ ಕ್ಯಾಂಪೇನ್ ಮಾಡಿತ್ತು. ಇದ್ರ ಬಗ್ಗೆ ಸಹ ಸಾಕಷ್ಟು ಗುರುತರ ಆರೋಪ ಮಾಡಿ ಎಲ್ಲಾ ದಿನಪತ್ರಿಕೆಗಳಲ್ಲೂ ಸಹ ಜಾಹೀರಾತು ನೀಡಿತ್ತು. ಈ ಬಗ್ಗೆ MLC ಕೇಶವ್ ಪ್ರಸಾದ್ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು PCR ಅನ್ನ ದಾಖಲಿಸಿದ್ರು. ಅದರ ಸಂಬಂಧ ಈಗ ವಾರಂಟ್ ಜಾರಿಯಾಗಿತ್ತು. ಈ ಹಿಂದೆ 2 ಬಾರಿ ಸಹ ವಾರಂಟ್ ಜಾರಿಯಾಗಿದ್ರು ಸಹ DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಯಾರು ಕೂಡ ಹಾಜರಾಗಿರಲಿಲ್ಲ. ಈ ಬಾರಿ 3ನೇ ಬಾರಿ ಹಾಜರಾಗಬೇಕು ಮತ್ತೆ ಹೇಳಿಕೆ ದಾಖಲಿಸಬೇಕು ಮತ್ತೆ ಅವರ ಜಾಮೀನನ್ನ ಪಡಿಬೇಕು ಅಂತ ಹೇಳಿ ಸೂಚಿಸಿತ್ತು. ಹೀಗಾಗಿ ನ್ಯಾಯಾಲಯದ ಆದೇಶದಂತೆ ಇವತ್ತು CM ಮತ್ತೆ DCM ಈಗ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ಕೋರ್ಟ್ಗೆ ಹಾಜರಾಗಿ ಇವತ್ತು ಬೇಲ್ ಪಿಟಿಷನ್ ಇರುತ್ತೆ, ಬೇಲ್ ತೆಗೆದುಕೊಂತಾರೆ. ಇವರನ್ನ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಕೇಶವ್ ಪ್ರಸಾದ್ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಬಿಜೆಪಿ ವಿರುದ್ಧ 40% ಗುರುತರ ಆರೋಪ ಮಾಡಿದ್ರು. ಎಲ್ಲದರಲ್ಲೂ ಸಹ ಕಮಿಷನ್ ಕೊಡಬೇಕು, 40%, 30% ಹೀಗೆ ಪೇ CM ಇದರಲ್ಲಿ ಎಲ್ಲ ಸಹ ಗುರುತರ ಉಪಕರಣ ಖರೀದಿಯಲ್ಲೂ ಸಹ 30%, 40% ಕೊಡಬೇಕು ಅಂತ ಹೇಳಿ ಆರೋಪ ಮಾಡಿದ್ರು. ಈ ದಿನಪತ್ರಿಕೆಗಳಲ್ಲಿ ಬಂದಂತಹ ಜಾಹೀರಾತಾಗಿರ್ಬೋದು, ಇವರ ಆರೋಪಗಳಾಗಿರ್ಬೋದು, ಮತ್ತೆ ರಾಹುಲ್ ಗಾಂಧಿ ಕೂಡ ಅದನ್ನ ಟ್ವೀಟ್ ಮಾಡಿ ಆರೋಪ ಮಾಡಿದ್ರು. ಹೀಗಾಗಿ 40% ಕಮಿಷನ್ ಸಂಬಂಧಪಟ್ಟಂತೆ ಈಗ ದಾಖಲೆಗಳನ್ನು ಸಹ ಕಾಂಗ್ರೆಸ್ ಆರೋಪ ಮಾಡಿರೋದ್ರ ಬಗ್ಗೆ ದಾಖಲೆಗಳನ್ನ ಕೋರ್ಟ್ಗೆ ಒದಗಿಸಬೇಕಿದೆ. ಯಾವ ರೀತಿ ಆ ದಾಖಲೆಗಳನ್ನ ಇಟ್ಕೊಂಡು ಇವರು ಆರೋಪ ಮಾಡಿದ್ದಾರೆ, ಹೇಗೆ ಆರೋಪ ಮಾಡಿದ್ದಾರೆ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕಮಿಷನ್ ದಂಧೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆನೂ ಸಹ ಕಾಂಗ್ರೆಸ್ ತನ್ನ ಸ್ಪಷ್ಟನೆಯನ್ನ ಕೊಡಬೇಕಿದೆ. ಮತ್ತೆ DCM CM ಎಲ್ಲರೂ ಸಹ ಅದನ್ನ ಸಮರ್ಥಿಸಿಕೊಂಡಿದ್ರು. ಹೀಗಾಗಿ ಅವರೆಲ್ಲರೂ ಸಹ ಕೋರ್ಟ್ಗೆ ಹಾಜರಾಗಿ ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಒದಗಿಸಬೇಕಿದೆ. ಆರೋಪ ಮಾಡೋದಲ್ಲ, ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಒದಗಿಸಬೇಕು. ಹೀಗಾಗಿ CM ಮತ್ತೆ DCM ಕಾಂಗ್ರೆಸ್ ಪಕ್ಷ ಮತ್ತೆ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಬಿಜೆಪಿ ಪಕ್ಷ ಹೂಡಿತು. ಹೀಗಾಗಿ ಅದರ ವಿಚಾರಣೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ CM DCM ಈಗ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಪ್ರೀತ್ ಅವರ ಮುಂದೆ ಈಗ ಹಾಜರಾಗಿರ್ತಕ್ಕಂಥದ್ದು. ಈಗ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈಗ ಹಾಜರಾದ ತಕ್ಷಣ 2 ಬಾರಿ ಹಾಜರಾಗಿರಲಿಲ್ಲ, ಈಗ 3ನೇ ಬಾರಿ ಹಾಜರಾಗಿದ್ದಾರೆ. ಈಗ ಅವ್ರಿಗೆ ಬೇಲನ್ನ ತೆಗೆದುಕೊಳ್ಬೇಕಿದೆ. ಈಗಾಗಲೇ CM DCM ಪರ ವಕೀಲರು ಕೂಡ ಹಾಜರಾಗಿರ್ತಕ್ಕಂಥದ್ದು. ಅವರು ಕೂಡ ಹಾಜರಾಗಿ ಬೇಲ್ ಪಿಟಿಷನ್ ಹಾಕ್ತಾರೆ. ಈಗ ಬೇಲ್ ತೆಗೆದುಕೊಂಡು ನಂತರ ವಿಚಾರಣೆ ಮುಂದೂಡಲಾಗುತ್ತೆ, ನಂತರ ವಿಚಾರಣೆ ನಡೆಯುತ್ತೆ. ಈ ಆರೋಪದ ಬಗ್ಗೆ 40% ಆಗಿರ್ಬೋದು, ಮತ್ತೆ ಹೈಕಮಾಂಡ್ಗೆ 2500 ಕೋಟಿ CM ಆಗೋದಕ್ಕೆ ಕೊಡೋದಾಗಿರ್ಬೋದು, 500 ಕೋಟಿ ಮಿನಿಸ್ಟರ್ ಆಗೋದಕ್ಕೆ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ ಅಂತೇಳಿ ಗುರುತರ ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು. ಇದಕ್ಕೆಲ್ಲ ಸಂಬಂಧಪಟ್ಟಂತ ದಾಖಲೆಗಳನ್ನ ಈಗ ಕೋರ್ಟ್ಗೆ ಒದಗಿಸಬೇಕಿದೆ. ಇವತ್ತು ಬೇಲ್ ತೆಗೆದುಕೊಂಡ ನಂತರ ಅಡ್ಜನ್ ಆಗುತ್ತೆ, ಮತ್ತೆ ಒಂದು ಡೇಟ್ ಅನ್ನ ನ್ಯಾಯಾಧೀಶರು ನೀಡ್ತಾರೆ. ಅವಾಗ ಸಂದರ್ಭದಲ್ಲಿ ಇದು ವಿಚಾರಣೆ ಮಾನನಷ್ಟ ಮೊಕದ್ದಮೆ, ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಏನಿದೆ ಇದು ನಿರಂತರವಾಗಿ ವಿಚಾರಣೆ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷ ಆರೋಪ ಮಾಡಿದಂತೆ ಮತ್ತೆ ಟ್ವೀಟ್ ಮಾಡಿದಂತೆ ಮತ್ತೆ ದಿನಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದಂತೆ ಎಲ್ಲಿ ಇವ್ರಿಗೆ ಯಾವುದೇ ಆಧಾರದ ಮೇಲೆ ಈ ರೀತಿ ಆರೋಪ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಕೋರ್ಟ್ಗೆ ದಾಖಲೆಗಳನ್ನ ಒದಗಿಸಬೇಕಿದೆ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.